ಮೊದಲನೇದಾಗಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ರಂಗೋಲಿ ಹಾಕಿ ಬೆಳಗ್ಗೆ ಎದ್ದ ತಕ್ಷಣ ಆಮೇಲೆ ಇವ್ರಿಗೆ ಎಣ್ಣೆ ಸ್ನಾನ ಮಾಡಿಸಿ ಟಿಫನ್ನಿಗೆ ಉತ್ತಪ್ಪ ಮಾಡಿದ್ದೆ. ಪೂಜೆನೂ ಮಾಡಿ ಬೇಗ ನಾವು ದೇವಸ್ಥಾನಕ್ಕೆ ಹೊಂಟ್ವಿ, ದೊಡ್ಡ ಬಸವೇಶ್ವರ ದೇವಸ್ಥಾನಕ್ಕೆ ಫ್ಯಾಮಿಲಿ ಸಮೇತ ಹೋಗಿ ಬರೋಣ ಅಂತೇಳಿ. ಇವತ್ತೂ ಗದ್ದೆ ನಾಟಿ ಮಾಡ್ತಿದ್ರು ನೋಡಿ, ಭಾಳ ಖುಷಿ ಆಯಿತು. ಸಂಕ್ರಾಂತಿ ಹಬ್ಬ ಎಲ್ರಿಗೂ ಒಳ್ಳೇದು ಮಾಡಿ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಕೆನಲ್ಲಿನ ನೀರು ತುಂಬ ಇದ್ವು, ಫುಲ್ ಬರ್ತಿದ್ವು. ನಮ್ಮ ಮನೆಯವ್ರು ಹೇಳ್ತಿದ್ರು ಕೆರೆಗೆ ನೀರು ತುಂಬಿಸ್ಬೇಕು ಅಂತೇಳಿ. ಇವತ್ತು ನಮ್ಮ ಖುಷಿಗೆ ಆರಾಮಿದ್ದಿಲ್ಲ, ಈಶಿಗೆ ಖುಷಿಗೆ ನೆಗಡಿ ಫುಲ್ ಇತ್ತು. ತೋರ್ಸ್ಕೊಬರೋಣ ಹಂಗೆ ಅಂತೇಳಿ ಹೋದ್ವಿ. ರಂಗೋಲಿ ಅಂತೂ ಮಸ್ತಾಗಿ ಹಾಕಿದ್ರು ದೇವಸ್ಥಾನದ ಹತ್ರ. ಅವರಿಗೊಂದು ಭಾಳ ಅಂದರೆ ಭಾಳ ಚೆನ್ನಾಗಿ ಹಾಕಿದ್ರು. ದರ್ಶನ ಅಂತೂ ಚೆನ್ನಾಗೇ ಆಯಿತು. ಇವರಿಬ್ರು ಅಂತೂ ತೀಟ್ಲೆ ಮಾಡ್ತಿದ್ರು, ಅಣ್ಣ ತಮ್ಮ. ನಾನು ಮುಂದೆ ನೀನು ಮುಂದೆ ಅಂತೇಳಿ. ನಮ್ಮ ಮನೆಯವರು ಆ ದೊಡ್ಡ ಬಸವೇಶ್ವರ ಟೆಂಪಲ್ ಬಗ್ಗೆ ಎಲ್ಲ ಹೇಳ್ತಿದ್ರು. ನಮಗೂ ಅಷ್ಟೇನು ಗೊತ್ತಿಲ್ಲ, ನಾವು ಹೊಸಬ್ರಲ್ಲ. ಅದಕ್ಕೆ ಹೇಳ್ತಿದ್ರು, ನಾವು ಚಿಕ್ಕವರಿದ್ದಾಗೆಲ್ಲ ಇಲ್ಲಿ ಬರ್ತಿದ್ವಿ, ಇವೆಲ್ಲ ರೂಮ್ಸ್ ಎಲ್ಲ ಇಲ್ಲೆಲ್ಲ ಆಟ ಆಡ್ತಿದ್ವಿ ಅಂತ. ಹಂಗೆ ರೂಮ್ಸಲ್ಲೂ ತೋರಿಸಿದ್ರು, ನೋಡಿ ಹೆಂಗಿರುತ್ತೆ ಇದೆಲ್ಲ ಅಂತೇಳಿ. ಆಮೇಲೆ 10 ರೂಮ್ಸ್ ಇದ್ದಾವಷ್ಟೇ ಇವು, ಮೇಲೆ ಹೊಸ್ದಾಗಿ ಬೇರೆ ಕಟ್ಸಿದ್ದಾರೆ. ಆಮೇಲೆ ನಾಗಪ್ಪನ ಕಟ್ಟೆ ಎಲ್ಲ ತೋರಿಸಿದ್ರು, ಇದ್ರದ್ದು ಹೆಂಗಿದೆ ಅಂತ. ಊರನ್ನ ರುಬ್ತಿದ್ರಂತೆ, ಅಲ್ಲೆಲ್ಲ ಕಲ್ಲಿತ್ತು. ಆಮೇಲೆ ಗಣೇಶಂದು ಮೂರ್ತಿ ಎಲ್ಲ ನೋಡ್ಕೊಂಡು ಬಂದ್ವಿ. ಇದು ವಿಗ್ರಹ ಇಲ್ಲಿಂದ ನಂದಿನ ನೋಡ್ಬೋದು. ಆಮೇಲೆ ಇದು ಇತಿಹಾಸ ಎಲ್ಲ ಇದರಲ್ಲಿದೆ. ಆಮೇಲೆ ಎಲ್ಲ ಮೇಲೆ ಹೊಸ ರೂಮ್ಸ್ ಆಗಿದಾವಂದಲ್ಲ, ಇಷ್ಟು ಭಾಳ ದೊಡ್ಡದು ದೇವಸ್ಥಾನ ಒಂದು. ಆಮೇಲೆ ನೆಕ್ಸ್ಟ್ ನಾವು ಹಂಗೆ ಹೊರಟ್ವಿ ಗೋಬಿ ತಿನ್ನೋಣ ಅಂತ. ಗೋಬಿ ತಿಂದು ಮಸಾಲೆ ತಿಂದು ಬಂದ್ವಿ. ಬರೋ ಹೊತ್ತಿನಲ್ಲಿ ಸ್ವಲ್ಪ ಏನಾದ್ರು ತೊಗೊತಿದ್ವಿ. ಇದು ಹಂದಿ ಅಡ್ಡ ಆಯಿತು ಅಂತೇಳಿ ಒಂದು 5 ನಿಮಿಷ ನಿಂತು ಬಂದು ಮನೆಗೆ ಬಂದು ಕೇಕ್ ತಿಂದು ಒಂದು ಸ್ವಲ್ಪ ತರಟೆ ಹೊಡೆದ್ವಿ. ಅವರಿದ್ದರು ನಿದ್ದೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದರು. ಆಮೇಲೆ ಪಾರ್ಸಲ್ ಬಂತು ಮೀಶೋ ಕಡೆಯಿಂದ. ನಮ್ಮ ಮನೆಯವ್ರಂತೂ ಬೈಯೋದೇ ಇದೆ, ಪಾರ್ಸಲ್ ಅಂತ ಬರೀ ದುಡ್ಡೆಲ್ಲ ಹಿಂಗೆ ಖರ್ಚು ಮಾಡ್ತಿದ್ಯಾ ಅಂತೇಳಿ. ಹೆಣ್ಮಕ್ಳಿಗೆ ಆಸೆ ಅಲ್ವಾ ಏನಾದ್ರು ತೊಗೋಬೇಕಂದ್ರೆ. ಇದು ಕಾಳೆಣ್ಣೆ ಹಾಕೋದು ಮೊಳಕೆ ಕಟ್ಟೋದು ಬೇಕಿತ್ತು ನನಗೆ, ಅದಕ್ಕೆ ಆರ್ಡ್ರ್ ಮಾಡ್ಕೊಂಡಿದ್ದೆ. ಚೆನ್ನಾಗೇ ಹೋಯ್ತು ಇವತ್ತಿನ ದಿನ. ಎಲ್ರಿಗೂ ಮಕರ ಸಂಕ್ರಾಂತಿ